ಮಹಜರೇ ಇಲ್ಲದೆ ಸಿಟಿ ರವಿ ಕೇಸು ತನಿಖೆ. ಮಹಜರ್ ಮಾಡಬೇಕು, ಮಹಜರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಶಾಸಕಾಂಗ ಕಾರ್ಯಾಂಗದ ನ್ಯಾಯಾಂಗದ ಮಧ್ಯದಲ್ಲಿ ಒಂದು ಸಂಘರ್ಷ ಉಂಟಾಗಿತ್ತು. ಈಗ ನೋಡಿ, ಇದು ಮಹಜರೇ ಇಲ್ಲದೆ ಸಿಟಿ ರವಿಯ ಕೇಸ್ ತನಿಖೆ ಆಗ್ತಾ ಇರೋದು. ಸಭಾಪತಿ ಅನುಮತಿ ನೀಡದ ಹಿನ್ನೆಲೆ ಮಹಜರ್ ಪ್ರಕ್ರಿಯೆಯನ್ನೇ ಕೈ ಬಿಡೋಕೆ ಸಿಐಡಿ ತೀರ್ಮಾನ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಹೊರಟ್ಟಿ ಸಮ್ಮತಿಸದ ಬಗ್ಗೆ ಕೋರ್ಟ್ಗೂ ಕೂಡ ಮಾಹಿತಿಯನ್ನು ನೀಡಲಾಗಿದೆ ಅನ್ನೋದು ಹೇಳಲಾಗ್ತಾ ಇದೆ. ಸಾಕ್ಷ್ಯವನ್ನು ಆಧರಿಸಿ ಆರೋಪ ಪಟ್ಟಿಗೆ ನಿರ್ಧಾರ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಬೆಂಗಳೂರು ವಿಧಾನ ಪರಿಷತ್ ಕಲಾಪದ ವೇಳೆ ಶಾಸಕ ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಶಬ್ದ ಬಳಕೆ ಮಾಡಿದ ಆರೋಪದ ಪ್ರಕರಣ ಸಂಬಂಧ ಘಟನಾ ಸ್ಥಳದ ಮಹಜರ್ ಪ್ರಕ್ರಿಯೆಯನ್ನೇ ನಡೆಸದೆ ತನಿಖೆ ಪೂರ್ಣಗೊಳಿಸೋಕೆ ರಾಜ್ಯ ಅಪರಾಧ ತನಿಖಾ ಇಲಾಖೆ ಸಿಐಡಿ ನಿರ್ಧರಿಸಿದೆ. ಮೇಲ್ಮನೆ ಸಭಾಪತಿಯವರು ಮಹಜರ್ಗೆ ಅನುಮತಿ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಸಿಐಡಿ ಈ ಬಗ್ಗೆ ತೀರ್ಮಾನವನ್ನ ಕೈಗೊಂಡಿದೆ ಅನ್ನೋದು ಹೇಳಲಾಗ್ತಾ ಇದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಕೊಲೆ, ಸುಲಿಗೆ, ನಿಂದನೆ, ಹಲ್ಲೆಯಂಥ ಕೇಸ್ಗಳಲ್ಲಿ ಘಟನಾ ಸ್ಥಳದ ಸ್ಪಷ್ಟತೆಗೆ ಮಹಜರನ್ನು ನಡೆಸಲಾಗತ್ತೆ. ಇದು ತನಿಖೆಯ ಒಂದು ಭಾಗ, ಆದರೆ ಅದೇ ತನಿಖೆಯ ತಳಹದಿ ಅಲ್ಲ. ಹೀಗಾಗಿ ಮಹಜರಿಗೆ ಪ್ರಾಮುಖ್ಯತೆ ನೀಡುವ ಅಗತ್ಯ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಸಮುದ್ರದಲ್ಲಿ ಯಾರಾದರೂ ಮೃತಪಟ್ಟರೆ ತನಿಖಾಧಿಕಾರಿ ಸಮುದ್ರದ ಒಳಗೆ ಇಳಿದು ಮಹಜರನ್ನು ನಡೆಸೋಕ್ಕಾಗಲ್ಲ. ಅಂತಹ ಪ್ರಕರಣಗಳಲ್ಲಿ ಕೃತ್ಯ ನಡೆದಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಿ ತನಿಖೆಯನ್ನು ಪೂರ್ಣಗೊಳಿಸಲಾಗತ್ತೆ. ಅದೇ ನಿಲುವನ್ನು ಸಿಟಿ ರವಿ ಪ್ರಕರಣದಲ್ಲಿ ತನಿಖೆಯಲ್ಲೂ ಕೂಡ ಅನ್ವಯಿಸೋಕೆ ಸಿಐಡಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸ್ಥಳ ಮಹಜರಿಗೆ ಅವಕಾಶ ಕೊಡಲ್ಲ, ಹಂಗಾಗಿ ತನಿಖೆಗೆ ಹಿನ್ನಡೆ ಆಗ್ಬಿಡುತ್ತೆ ಅಂತಲೇ ಏನಿತ್ತು, ಏನೂ ಇಲ್ಲ. ಸ್ಥಳ ಮಹಜರಿಗೆ ಯಾವ್ಯಾವ ಪ್ರಕರಣಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅನ್ನುವಂಥದ್ದನ್ನು ಅರಿತಿರುವಂಥ ಸಿಐಡಿ ಸ್ಥಳ ಮಹಜರೇ ಬೇಡ, ಹಾಗೆ ತನಿಖೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕೋರ್ಟ್ಗೂ ಕೂಡ ಈ ವಿಚಾರವನ್ನು ತಿಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.